ನಿಮ್ ಇನ್‌ಸ್ಟಾಗ್ರಾಮ್‌ನೆಲ್ಲ ಮೇಂಟೈನ್ ಮಾಡೋದು ಅಣ್ಣ. ಅವನೇ ಮಾಡ್ತಾನೆ. ಅಣ್ಣನೇ ಮಾಡೋದು ಪಾಪ. ಹೌದು. ಎಲ್ಲರಿಗೂ ಕ್ಯೂಟ್ ಆಗಿ ರಿಪ್ಲೈ ಕೊಟ್ಟಿದ್ದಾರೆ. ಯಾರನ್ನೂ ಹ್ಮ್ ಬಿಟ್ಟಿಲ್ಲ. ಅವನು ಅದೊಂದ್ ಮಾಡ್ತಾನೆ. ಆ, ಏನೊಂದು ರಿಪ್ಲೈ ಏನಾದ್ರು ಬಂತೇನೋ, ಬತ್ತೈತೆ ನಾನೆಲ್ಲ ಮಾಡ್ತೀನಿ, ನಿಂದೇನು ಆ, ಕಲಿಯೋದು, ಹಾಡೋದು. ಹಾಡೋದು, ಊಟ ಓ, ಮಾಡೋದು, ಕಣ್ತುಂಬ ನಿದ್ದೆ ಮಾಡೋದು, ಅದು ಬಿಟ್ರೆ ನಿಂದ ಏನ ಕೆಲ್ಸ, ನಾನೆಲ್ಲ ಮಾಡ್ಕೋತೀನಿ ಅಂತ ನಾವು ಅದ್ರ ಕಡೆ ಗಮನನೂ ಕೊಡಲ್ಲ. ಆ, ಆಮೇಲೆ ಕಂಟೆಂಟ್ ಎಲ್ಲ ಅವನೇ, ಇವತ್ ನಾಳೆಗೆ ಇದ್ ಮಾಡ್ಬೇಕು, ಆ, ಇವತ್ತು ಇದನ್ನ ಮಾಡ್ಬೇಕು, ವಾವ್. ನಾಡಿದ್ದು ಇದನ್ನ ಮಾಡ್ಬೇಕು, ನನಗೆ ಏನು ಅರ್ಥ ಆಗಿರಲ್ಲ. ಸಪೋರ್ಟಿವ್ ಬ್ರದರ್. ಚಲೋ ಅದ್ಭುತವಾದ ಸಪೋರ್ಟು. ಆಮೇಲೆ ಅವನ್ನೆಲ್ಲ ಎಜುಕೇಶನ್ ಎಲ್ಲ ಬಿಟ್ಟು ಫಸ್ಟ್ PU ಇದ್ದ, ಸೈನ್ಸ್ ಮಾಡಿದ್ದ. ಹ್ಮ್. ಆಮೇಲೆ ಕಾಮರ್ಸು ಸ್ವಲ್ಪ ಕಷ್ಟನೇ. ಆರ್ಟ್ಸ್ ಮಾಡಿದ್ರೆ ಹೆಂಗೋ ಮೇಂಟೈನ್ ಮಾಡಬಹುದಾಗಿತ್ತು. ಅದು ಸೈನ್ಸ್ ಮಾಡಿದ್ದ. ಸೊ ಹಿಂಗಾಗಿ ನನ್ ಸರಿಗಮಪಲ್ಲಿದ್ದಾಗ ನನ್ ಜೊತೆಗೆ 6 ತಿಂಗಳಿದ್ದು ಅದ್ಭುತವಾದ. ಆಮೇಲೆ ಮನೇಲಿ ಒಂದ್ ತಟ್ಟೆ ಕೂಡ ಎತ್ತಿ ಇಟ್ಟವನಲ್ಲ, ಒಂದ್ ಚಮಚ ಎತ್ತಿಟ್ಟವನಲ್ಲ. ನಂದು ಎಲ್ಲ ಸೇವ್ ಮಾಡ್ಕೊಂಡು, ನನ್ ತುಂಬಾ ಪ್ರೀತಿ ಕೊಡ್ಕೊಂಡು, ತುಂಬಾ ಅದ್ಭುತವಾಗಿ ಒಂದು ಕ್ಷಣ. ಆಮೇಲೆ ನಾವು ಸಣ್ಣವರಿದ್ದಾಗ ನಮ್ಗೇನು ಅರ್ಥ ಆಯ್ತಿರ್ಲಿಲ್ಲ. ನಾವು ಹೋಗ್ಲ ನೀನೇನು ಹೇಳ್ತೀಯ ನನಗೆ ಅಂತ ಅಂದಿದ್ದು ಐತೆ. ಬಟ್ ಅದನ್ನೆಲ್ಲ ಇಟ್ಕೊಂಡು ನನ್ಗೆ ಹಿಂಗಂತಾನಲ್ಲ, ಆ ತರದ್ದೆಲ್ಲ ಇಟ್ಕೊಂಡು ಏನು ನಮ್ಗೆ ಬಿಟ್ಬಿಡ್ಬೇಕು ಆ ತರದೇನಿಲ್ಲ ನಮ್ಗೆ. ನಾವು ಏನಂದ್ರು ಸುಮ್ನೆ ಅನ್ಸ್ಕೊಂಡು, ಆಮೇಲೆ ನಮಗ್ ಗೊತ್ತೈತೆ ಇಲ್ಲ ಅವ್ನು ದೊಡ್ಡವನು, ಅವ್ನ್ ಏನಂದ್ರು ನಮ್ಗೆಲ್ಲ ನಡೀತದೆ ಅಂತ ಇದ್ದಿದ್ದೆ. ನಾವೆಲ್ಲ ಅಣ್ಣ ತಮ್ಮರು ಅವೆಲ್ಲ ಹಂಗೆ ಸಣ್ಣವ್ರು, ನಮಗ್ ತಿಳಿತಿರ್ಲಿಲ್ಲ ಅಂತಿದ್ವಿ. ಬಟ್ ನೀವಾದ್ರೂ ಇವಾಗ ಇಷ್ಟೇ. ನಾವು ಪರ್ಕೆಲೆಲ್ಲ ಹೊಡೆದಾಡಿದೀವಿ. ನಾನು ನನ್ನ ತಂಗಿ ಪರ್ಕೆಲೆಲ್ಲ ಹೊಡೆದಾಡಿದೀವಿ ಬಾಗ್ಲಲ್ಲಿ. ಹಂಗೆ ಇರ್ತದೆ. ಅವಾಗ ನಮ್ಗೇನು ಗೊತ್ತಾ. ಬಟ್ ಇವಾಗೆಲ್ಲ ಅರ್ಥ ಅವನು ಆಗುತ್ತೆ. ಹೇಳಕ್ಕಿಂತ ಮುಂಚೆನೆ ಇದು ಹಿಂಗ್ ಮಾಡ್ಬೇಕು ಅಂತ, ಸರಿ ಕಾರಣ ಇದು ಮಾಡುವ. ಅವನೆಲ್ಲ ಯಾವ್ದಾದ್ರು ಟ್ರೆಂಡಿಂಗ್ ಬಿತ್ತು ಅಂದ್ರೆ ಸಾಂಗು ಇದನ್ನ ಆಡ್ಬೇಕಲ್ಲ ನಾಳೆ, ಹ್ಮ್. ಹಂಗೆಲ್ಲ ಟ್ರೆಂಡಿಂಗ್ ಎಲ್ಲ ಕಂಟೆಂಟ್ ಎಲ್ಲ ನೋಡ್ಕೋತಾರೆ, ಎಲ್ಲ ಅವ್ನ್ ಮಾಡ್ತಾನೆ. ನನ್ಗೇನು ಪ್ರೆಷರ್ ಇಲ್ಲ ಅಕ್ಕ, ಹ್ಮ್. ಇನ್ನೊಂಚೂರು ಕಲಿಯೋಣ, ಕಲ್ತು ನನ್ನ ಹತ್ರ ಏನಿದ್ ವಿದ್ಯೆ ಐತೆ ಎಲ್ರಿಗೂ ಹಂಚೋಣ, ಎಲ್ರ ಜೊತೆಗೆ ಬೆರೆತು ಎಲ್ರು ಒಂದಾಗಿ ಎಲ್ರು ಅದ್ಭುತವಾಗಿ ಹೆಸರು ಮಾಡೋಣ. Yes. ಆಮೇಲೆ ನಂದಿರೋದು ಇಷ್ಟೇ ಅಕ್ಕ. ನಾನು ಇವಾಗ ಏನ್ ಕಲಿತಾ ಇದೀನಿ, ಕಲ್ತಾದ್ಮೇಲೆ ಫ್ಯಾಮಿಲಿ ಚೆನ್ನಾಗ್ ನೋಡ್ಕೋಬೇಕು. ಹ್ಮ್. ಯಾಕಂದ್ರೆ ಈಗ ಲೈಕ್ ಹೆಂಗಿರ್ತದಂದ್ರೆ ಫ್ಯಾಮಿಲಿ ಅಂದ್ರೆ ಎಷ್ಟೊಂದ್ ಕಷ್ಟಪಟ್ಟಿರ್ತಾರೆ, ಸಣ್ಣವರಿಂದಾಗಿಂದ ಬೆಳೆಸ್ತಾ ಇರ್ತಾರೆ, ಪ್ರೀತಿಯಿಂದ ಸಾಕ್ತಾ ಇರ್ತಾರೆ. ಆಮೇಲೆ ಇವಾಗೆಲ್ಲ ಜನರೇಷನ್ ಅಲ್ಲಿ ಹೆಂಗಿದೆ ಹಂಗಂದ್ರೆ, ಈಗ ಕಣ್ಣಿಲ್ಲ ಕಾಲಿಲ್ಲ ಅಂದ್ರೆ ಆ ಅಪ್ಪ ಅಮ್ಮ ಒಯ್ದು ಎಲ್ಲಾದ್ರೂ ಅನಾಥಾಶ್ರಮಕ್ಕೆ ಬಿಡೋದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಂಗೆಲ್ಲ ನಡೆಯಾಗತ್ತಾವ ಈಗಿನ ದಿನಮಾನದೊಳಗೆ. ಹೌದು. ಬಟ್ ನಾವೆಲ್ಲ ನಮ್ಗೆ ಅವೆಲ್ಲ ಇಲ್ವೇ ಇಲ್ಲ. ನಮಗ್ ಪ್ರೀತಿಯಿಂದ ಕೈ ತುತ್ತು ತಿನ್ಸಿ, ತುಂಬಾ ಚಲೋ ಬಡತನದಲ್ಲಿ ನೋಡ್ಕೊಂಡಿದ್ದಾರೆ. ಬೆಳೆದ್ರುನು ಬಹಳ ಪ್ರೀತಿಯಿಂದ ಬೆಳೆಸಿದಾರೆ. ಹ್ಮ್. ಆಮೇಲೆ ಬಹಳ ಅದ್ಭುತವಾಗಿ ಸಾಕಿದಾರೆ ನಮ್ಮ ಫ್ಯಾಮಿಲಿ ಎಲ್ಲ. ಸೊ ಹೀಗಾಗಿ ಅವಾಗ ಅಷ್ಟೊಂದು ಕಷ್ಟಪಟ್ಟಿದ್ದಾರೆ. ನಮ್ಮಪ್ಪ ನಮ್ಮಮ್ಮ ಆಗಿರ್ಲಿ, ನನ್ನ ಫ್ಯಾಮಿಲಿ, ನಮ್ಮ ತಮ್ಮ ನಮ್ಮ ತಂಗಿ, ಇನ್ನು ಸಣ್ಣವ್ರು ಅವರೆಲ್ಲ. ಹ್ಮ್. ಅಕ್ಕನ ಮದುವೆ ಆಗೈತೆ. ಬಟ್ ನಾನು ಹಿರಿಯನಾಗಿ ಸ್ವಲ್ಪ ದೊಡ್ಡವನಾಗಿ ಇನ್ನೊಂಚೂರು ಚೆನ್ನಾಗಿ ಕಲ್ತು ಎಲ್ಲಾ ಕಡೆ ಹೆಸರು ಮಾಡಿ, ಏನು ಅವಾಗ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿದಾರಲ್ಲ, ಇವತ್ತು ನಮ್ಮ ಅಪ್ಪ ಅಮ್ಮನ್ನ ರಾಜಾ ರಾಣಿ ತರ ನನ್ನ ಫ್ಯಾಮಿಲಿನ ಅದ್ಭುತವಾಗಿ ನೋಡ್ಕೊಂಡು, ನಮ್ ದೊಡ್ಡಪ್ಪನಾಗಿರ್ಲಿ ಎಲ್ಲ ನನ್ನ ಫ್ಯಾಮಿಲಿ, ನನ್ನ ಫ್ಯಾಮಿಲಿ 20 ಜನ ಫ್ಯಾಮಿಲಿ ಐತೆ, ಎಲ್ರ ಜೊತೆಗೆ ಚಂದಾಗಿ ಬೆರೆದು ಎಲ್ರಿಗೂ ಒಂದು ಅದ್ಭುತವಾಗಿ ನಮ್ಮನ್ನ ಹೆಂಗ್ ಕಷ್ಟಪಟ್ಟು ಸಾಕಿದಾರಲ್ಲ, ನಾವು ದೊಡ್ಡವರಾಗಿ ಅವ್ರನ್ನ ಅದೇ ತರ ಟ್ರೀಟ್ ಮಾಡುವ, ಅದೇ ತರ ಅವ್ರು ನಮ್ಮನ್ನ ಹೆಂಗ್ ಸಾಕಿದಾರೆ ನಾವು ಹಂಗೆ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುವ, ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಳ್ಳುವ ಅಂತ ಒಂದಿದೆ. ಬಟ್ ಇನ್ನು ಕಲಿತಾ ಇರೋದ್ರಿಂದ ಇನ್ನು ಆ ತರದೇನು ಯೋಚನೆ ಇಲ್ಲ. ಕಲ್ತಾದ್ಮೇಲೆ ಅದೇನೋ ಗೊತ್ತಿಲ್ಲ, ಈ ದಿನಕ್ಕೆ 1000 ರೂಪಾಯಿ ದುಡಿದ್ರು ಪ್ರೌಡ್ ಆಗಿ ದುಡ್ಕೊಂಡು ಅಷ್ಟೇ. ಎಂಜಾಯ್ ಮಾಡ್ಕೊಂಡು, ಹ್ಮ್. ಲೈಫಲ್ಲಿ ಖುಷಿ ಪಡ್ಕೊಂಡು, ಎಲ್ರ ಜೊತೆಗೆ ಚೆನ್ನಾಗಿ ಮಾತಾಡ್ತಾ, ಎಲ್ರ ಜೊತೆ ಚೆನ್ನಾಗಿ ಬೆರಿತಾ, ಆಮೇಲೆ ಈ ಲೈಫಲ್ಲಿ ನಾವ್ ಯಾರ ಜೊತೆ ಹೆಂಗ್ ಮಿಂಗಲ್ ಆಗ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಯ್ತದೆ. ಹ್ಮ್. ಈಗ ತುಂಬಾ ಎಲ್ರ ಜೊತೆಗೆ ತುಂಬಾ ಚೆನ್ನಾಗಿ ಬೆರಿತಾ ಎಲ್ರಿಗೂ ಈಗ ನಾವು ರಚಿತಾ ಮ್ಯಾಮು, ಆಮೇಲೆ ದರ್ಶನ್ ಸರ್ದೊಂದು ಮಾತಿದೆ, ನಿಮ್ಗೆ ಒಳ್ಳೇದ್ ಮಾಡಕ್ಕಾಗತ್ತಾ ಮಾಡ್ರಿ, ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ. ಕರೆಕ್ಟ್. ಅಥವಾ ಅವರು ನಿಮ್ಗ್ ಏನು ಮಾಡೋದಾಗಿಲ್ವಾ ಅಂದ್ರೆ ದೂರಲ್ಲಿ ನಿಂತ್ಕೊಂಡು ನೋಡ್ರಪ್ಪ, ಅಷ್ಟೇ. ಕೆಟ್ಟದ್ ಏನಕ್ ಮಾಡಕ್ ಹೋಯ್ತೀರಾ. ಸೊ ಹಂಗೆ ಮ್ಯಾಮ್ ಹೇಳ್ದಂಗೆ, ಬಾಸ್ ಹೇಳ್ದಂಗೆ, ಕರೆಕ್ಟ್. ಒಳ್ಳೇದಾಗತ್ತಾ ಮಾಡ್ರಿ, ಇಲ್ಲಾಂದ್ರೆ ಅವ್ರನ್ನ ಸುಮ್ನೆ ಕೆಟ್ಟಕ್ ಬಿಡಿ. ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಬಸ್ ನಮ್ಗೆ ಹೆಂಗ್ ಹೇಳಿದಾರ ನಮ್ ಬಾಸು ಎಲ್ಲ. ಸೊ ಹಂಗೆ ನಾವು
ಎಲ್ರಿಗೂ ಒಳ್ಳೇದನ್ನ ಬಯಸೋಣ, ಎಲ್ರಿಗೂ ಒಳ್ಳೆ ಪ್ರೀತಿನ ನೀಡೋಣ, ಎಲ್ರ ಜೊತೆ ಚೆನ್ನಾಗಿ ಬೆರೆಯೋಣ ಅಂತ ಒಂದಿದೆ ಅಕ್ಕ ಮುಂದೆ. ಸೊ ವಾವ್ ಇನ್ನು ಕಲಿತಾ ಇದ್ವಿ, ನೋಡ್ಬೇಕಕ್ಕ ಎಲ್ಲಿಗೆ ಬರ್ತದೆ. ನಿಮ್ಮಿಷ್ಟು ಒಳ್ಳೆ ಮನ್ಸಿರೋದಕ್ಕೆ ಎಲ್ಲದೂ ಕೂಡ ಒಳ್ಳೇದಾಗುತ್ತೆ. ನೀವ್ ಯಾರನ್ನೆಲ್ಲ ಮೀಟ್ ಮಾಡ್ಬೇಕು ಅನ್ಕೊಂಡಿದಿರೋ ಎಲ್ಲರನ್ನೂ ಮೀಟ್ ಮಾಡ್ತೀರಾ. ಥ್ಯಾಂಕ್ ಯು. ಎಲ್ಲ ಕಣ್ಣು ಕೈ ಕಾಲು ಎಲ್ಲ ನೆಟ್ಟಗಿದ್ದು ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ರು ಕೂಡ ತಂದೆ ತಾಯಿ ಬಗ್ಗೆ ಒಂದ್ ಪ್ರೌಡ್ ಫೀಲ್ ಇರಲ್ಲ ತುಂಬಾ ಜನಕ್ಕೆ. ಅವ್ರು ಏನ್ ಮಾಡಿದ್ದಾರೆ, ಜನ್ಮ ಕೊಟ್ಟಿರೋದೇ ಒಂದ್ ದೊಡ್ಡ ವಿಷಯ ನಮ್ಗೆ. ಆ ಜನ್ಮ ಕೊಡುವಾಗ ತಾಯಿ ಪಡೋ ನೋವು ಇದೆಯಲ್ಲ, ಹೌದು ಹೌದು ಯಾರಿಗೂ ಬರಲ್ಲ. ಅದಕ್ಕೆ ತಾಯಿನ ದೇವ್ರು ಅಂದಿದ್ದು. ಕರೆಕ್ಟ್. ಮೊದ್ಲು ದೇವ್ರು ನಮ್ಗೆ ತಾಯಿ ಹಿಂಗೆ ನಮ್ಗೆ ಜನ್ಮ ಕೊಡ್ತಾರಲ್ಲ, ಅದಕ್ಕೆ ತಾಯಿನ ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದು. ಹೌದು ಸೊ ಹಂಗಾಗಿ ಅಮ್ಮ ಅಂದ್ಮೇಲೆ ಒಂದು ಬೇರೆನೆ ವಿಷಯ. ಎಲ್ಲ ಈಗ ಸಾಧಾರಣವಾಗಿ ಹೆಣ್ಮಕ್ಳಿಗೆ ಬಹಳ ಖುಷಿ ತರುವಂತ ವಿಚಾರ ಅಮ್ಮ ಅಂದ್ರೆ. ಹೌದು ಅಮ್ಮ ಅಂದ್ರೆ ಆಕ್ಚುಲಿ ಹೆಣ್ಮಕ್ಳು ನಾನು ನೋಡ್ದಂಗೆ ಅಪ್ಪನ್ನ ತುಂಬಾ ಇಷ್ಟಪಡ್ತಾರೆ. ಹ್ಮ್. ನಾವೆಲ್ಲ ಅಮ್ಮನ್ನ ಅಮ್ಮನ್ ಜಾಸ್ತಿ. ಅಮ್ಮನ್ ತುಂಬಾ ಅಮ್ಮಂದಿರು ಅಷ್ಟೇ, ಗಂಡ್ ಮಕ್ಳು ಸ್ವಲ್ಪ ಮುದ್ದು ಜಾಸ್ತಿ ಬಿಡಿ. ಸ್ವಲ್ಪ ಜಾಸ್ತಿ ಬೈದಿರ್ತಾರೆ ಏಯ್ ಅಂತ ಅಂದಿರ್ತಾರೆ. ಆಮೇಲೆ ಈಗ 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 ಸ್ಕೂಲಿನ ಕಲ್ತಿರ್ತಾರಲ್ಲ ಅವ್ರದೇ ಬೇರೆ. ಈಗ ಸ್ಕೂಲ್ ಕಲ್ತಿರ್ವಲ್ಲ, ಕಲಿಲಾರ್ದೆ ಇರ್ತಾರಲ್ಲ ಅಮ್ಮಂದ್ರು, ನಾವ್ 1 ರೊಟ್ಟಿ ಕೇಳಿದ್ರೆ ಅವ್ರು 2 ರೊಟ್ಟಿ ಕೊಟ್ಟಿರ್ತಾರೆ. ಹೌದು ಸೊ ಹಂಗೆ ಹೌದು ತಾಯಿನ ಅದಕ್ಕೆ ದೇವ್ರ ಸ್ಥಾನದಲ್ಲಿ ಇಟ್ಟಿರೋದು. ಬಟ್ ಅವರು ಜನ್ಮ ಕೊಟ್ಟಿದ್ದಾರೆ ಬಿಡೋ ಅಂತ ಏನಂತಾರಲ್ಲ ತಾಯಿ ತಂದ್ರು, ಈ ಹುಡುಗರು ಅವರಷ್ಟು ಏನದ ಮುಟ್ಟಾಳ್ರೆ ಯಾರು ಇಲ್ಲ. ಹಂಗೆ ತಾಯಿನ ತಂದೆನ, ಈಗ ದೇವ್ರು ಒಂದಿದಾನಲ್ಲ, ದೇವ್ರ ರೂಪನೇ ತಾಯಿ ತಂದೆ. ಅವ್ರನ್ನ ಚೆನ್ನಾಗ್ ನೋಡ್ಕೊಂಡ್ರೆ ಮೇಲೆ ಇರೋನು ನಿಮ್ಮನ್ ಚೆನ್ನಾಗ್ ನೋಡ್ಕೊಳ್ತಾನ. ಸೊ ಹಂಗೆ ಮುಂದೆ ನಂದು ಅದೇ ಇರೋದು, ಅಪ್ಪ ಅಮ್ಮನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಒಳ್ಳೇದಾಗ್ಲಿ, ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ? ಹೆಂಗ್ ಅನಿಸ್ತು ಇವತ್ತಿನ ಇಂಟರ್ವ್ಯೂ? ತುಂಬಾ ಖುಷಿ ಆಯ್ತು ಆಕ್ಚುಲಿ. ಇಲ್ಲಿ ತನಕ ಇಂಟರ್ವ್ಯೂ ಕೊಟ್ಟಿದ್ದು ಬೇರೆ, ಬಟ್ ಇದ್ರಲ್ಲಿ ಅಂದ್ರೆ ಹಿಂದಿನ ಇಂಟರ್ವ್ಯೂ ಬೇರೆ ಕಡೆಯಲ್ಲೆಲ್ಲ ಬಹಳ ಮಾತಾಡ್ತಿದ್ದೆ, ಬಟ್ ಇದ್ರಲ್ಲಿ ಸಂಕ್ಷಿಪ್ತವಾಗಿ ಸ್ವಲ್ಪ ಚೆನ್ನಾಗಿ ಮಾತಾಡಿದೀನಿ. ಸೊ ಹಂಗೆ ತುಂಬಾ ನಕ್ಕೊಂಡು ಜಾಲಿಯಾಗಿ ಎಂಜಾಯ್ ಎಲ್ಲ ಮಾಡ್ಕೊಂಡು ತುಂಬಾ ಪ್ರೀತಿಯಿಂದ ನಮ್ಗೆ ಇಂಟರ್ವ್ಯೂ ಮಾಡಿದಂತ ನಿಮ್ಗೆ ಪ್ರಿಯಾ ಅಕ್ಕ, ನಿಮ್ಗೆ, ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸಾಗರಣ್ಣ, ನಮ್ಮ ವಸಂತಣ್ಣ ಆಗಿರ್ಲಿ, ಈಗ ಇನ್ನೊಬ್ರು ಗಣಿ ಬಂದಿದ್ದಾರೆ, ಗಣೇಶಣ್ಣ ಆಗಿರ್ಲಿ, ಆಮೇಲೆ ಎಲ್ರಿಗೂ ತುಂಬ ಧನ್ಯವಾದಗಳು. ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ದಿಲೀಪ್ ರೆಡ್ಡಿ ಸರ್ ಅವರೇ ಆಗಿರ್ಲಿ, ಆಮೇಲೆ ಅವ್ರದ್ದು ಇಂಡಿಯನ್ ಫಿಲ್ಮ್ ಅಸೋಸಿಯೇಷನ್ ಅಂತ ಬರುತ್ತೆ ಫೋನ್ ಅಲ್ಲಿ, ಆಮೇಲೆ ಅವ್ರದ್ದು ಇಂಡಿಯನ್ ಫಿಲ್ಮ್ ಅಲ್ಲಿ ಇರೋರು ನಮ್ಮಂತ ಚಿಕ್ಕ ಕಲಾವಿದರನ್ನ ಗುರುತಿಸಿ ನೀವು ನಮ್ಮ ಆಫೀಸಿಗೆ ಬನ್ನಿ ಅಂತ ಎಲ್ಲ ತುಂಬಾ ಪ್ರೀತಿಯಿಂದ ಕರೆದು ಈ ಒಂದು 3ನೇ ಫ್ಲೋರ್ ಅಲ್ಲಿ ಹೋಗಿ ಎಲ್ಲ ಅದ್ಭುತವಾಗಿ ಇಂಟರ್ವ್ಯೂ ಮಾಡ್ತಾರೆ ನಿಮ್ದು ಅಂತ ಹೇಳಿದ್ದು. ಬಟ್ ಒಂದು ಇಂಟರ್ವ್ಯೂ ಅಂದ್ಮೇಲೆ ನನ್ಗೊಂದು ಇರೋದೆ, ಯಾರಪ್ಪ ಏನು. ಸೊ ಹಂಗೆ ಅದ್ಭುತವಾದ ಇಂಟರ್ವ್ಯೂ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಆಮೇಲೆ ಏನಾದ್ರು ಇಂಟರ್ವ್ಯೂ ಅಲ್ಲಿ ಮಾತಾಡುವಾಗ ಏನಾದ್ರು ಅಲ್ಲಿ ಅಪ್ಪಿ ತಪ್ಪಿ ಏನಾದ್ರು ಸ್ವಲ್ಪ ಮಾತುಗಳು ಬೇರೆ ತರ ಹೋಗಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಚಿಕ್ಕ ಕಲಾವಿದ, ನಿಮ್ಮ ಪ್ರೀತಿ ಮನೆ ಮಗ ಅಂತ ತಿಳ್ಕೊಂಡು ಕ್ಷಮಿಸ್ರಿ. ಇಲ್ಲಿವರೆಗೂ ನನ್ನನ್ನ ಹೆಂಗ್ ಸಪೋರ್ಟ್ ಮಾಡಿದೀರಾ, ನಿಮ್ಮ ಪ್ರೀತಿ, ಆಶೀರ್ವಾದ, ಪ್ರೋತ್ಸಾಹ, ಬೆಂಬಲ ಯಾವತ್ತೂ ಸದಾ ಹಿಂಗೆ ಇರ್ಲಿ. ಆಮೇಲೆ ಸ್ವಂತ ಈವೆಂಟ್ ಮಾಡಿದೀನಿ, ಮಹಾಲಕ್ಷ್ಮಿ ಈವೆಂಟ್ಸ್ ಅಂತ ಹೇಳಿ. ಏನಾದ್ರೂ ಇದ್ರೆ ಕರೀರಿ, ಬಂದು ಕೆಲಸ ಮಾಡುವ. ನಿಮ್ಮ ಸ್ಕೂಲ್ಗಳಲ್ಲಿ, ಕಾಲೇಜಲ್ಲಿ, ಜಾತ್ರೆ, ಹಬ್ಬ, ಮಹೋತ್ಸವ, ಈ ನಿಮ್ಮ ಮನೆ ಮಗನ್ನ ನೀವೇ ಬೆಳೆಸ್ಬೇಕು, ನೀವೇ ಹಾರೈಸ್ಬೇಕು, ನೀವೇ ಆಶೀರ್ವದಿಸ್ಬೇಕು. ಇಂಟರ್ವ್ಯೂ ನೋಡಿದಂತ ಹಾಗೆ ಇಂಟರ್ವ್ಯೂ ತಗೊಂಡಂತ ನಿಮ್ಗೆ ನನ್ನ ಕಡೆಯಿಂದ, ನನ್ನ ಕುಟುಂಬದ ಪರವಾಗಿ, ಆಡಿಯನ್ಸ್ಗೆ ಎಲ್ರಿಗೂ ಸಾಷ್ಟಾಂಗ ಪೂರ್ವಕವಾದ ನಮಸ್ಕಾರಗಳು. ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಯಾವತ್ತೂ ಹಿಂಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಆದ್ರೆ ಒಂದ್ ಸಾಂಗ್ ಆಡ್ಬೋದಾ ಕೊನೆಯದಾಗಿ, ಎಂಡ್ ಯಾವ್ದಾದ್ರು? ಬಿರುಗಾಳಿ ಎದುರು ನಗುವಂತ ದೀಪ, ನೋವನ್ನು ಮರೆಸೋ ಮಗುವಂತ ರೂಪ, ಯಾವುದ ಕೇಡು ತಾಕದು ನಿನಗೆ, ಕಾಯುವುದು ಅಭಿಮಾನ, ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬನೇ ನಮ್ಮ ಯಜಮಾನ, ಪ್ರೀತಿಗೆ ಅತಿಥಿ, ಸ್ನೇಹಕ್ಕೆ ಸಾರಥಿ, ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು, ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು, ನಿಂತ ನೋಡೋ ಯಜಮಾನ, ನಿಂತ ನೋಡೋ ಯಜಮಾನ, ಯಾರೇ ಬಂದರು
ಎದುರ್ಯಾರೇ ನಿಂತರೂ ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೆ ಅಂದರೂ ಮಾತು ತಪ್ಪದ ಯಜಮಾನ. Thank you. ವಾವ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಫ್ರೀ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. Thank you. ಒಳ್ಳೇದಾಗ್ಲಿ, so ನಿಮ್ಮ much. ಮುಂದಿನ ಭವಿಷ್ಯ ಉಜ್ವಲವಾಗಿರ್ಲಿ. Thank you. ನೀವೇನೆಲ್ಲ ಅನ್ಕೊಂಡಿದ್ದೀರಾ ಅದೆಲ್ಲ ಆಗ್ಲಿ, ಯಾಕಂದ್ರೆ ನೀವ್ ಅನ್ಕೊಂಡಿರೋದೆಲ್ಲ ತುಂಬಾ ಒಳ್ಳೆ ಕೆಲಸಗಳು, ಎಲ್ಲಾನು ಕೂಡ ಆಗ್ಲಿ ಅಂತ ಹಂಗೆ ಹೇಳ್ಕೊಳ್ತೀನಿ. ಇವಾಗ ಏನ್ ಸ್ಟುಡಿಯೋ ಮಾಡ್ತಾ ಇದೀನಿ, ಹ್ಮ್. ಇವೆಂಟ್ಸ್ ಮಾಡ್ತಾ ಇದೀನಿ ಮಹಾಲಕ್ಷ್ಮಿ ಅಂತ events. ಅಂದ್ವಲ್ಲ, ಹ್ಮ್. ಹಂಗೆ ಇವಾಗ ಸ್ಟುಡಿಯೋ ಮಹಾಲಕ್ಷ್ಮಿ ಇವೆಂಟ್ಸ್ ಎಲ್ಲ ಮಾಡಿದೀನಿ. ಬಟ್ ನಮ್ಮ ಗುರುಗಳೇನ್ ಹೇಳಿದ್ದು ನನಗೆ, ನೀನೇನ್ ಕಲ್ತಿದೀಯ ಎಲ್ರಿಗೂ ಅದನ್ನ ಹಂಚ್ಬೇಕು. ಯಾಕಂದ್ರೆ ನೀನೇನ್ ಕಲ್ತಿರ್ತೀಯ ಅದನ್ನ ಮನದಲ್ಲಿ ಇಟ್ಕೊಂಡು ಕೂತ್ರೆ ವರ್ಕ್ Yes, ಆಗಲ್ಲ. correct. ನೀವೇನ್ ಕಲ್ತಿರ್ತೀರ ಬೇರೆದವ್ರಿಗೆ ಅದನ್ನ ಹೇಳ್ಕೊಡ್ಬೇಕು ಅಂತಂದಿದ್ದಾರೆ. ಸೊ ಹೀಗಾಗಿ ಶ್ರೀ ಗುರು ಕುಮಾರೇಶ್ವರ ಕೃಪಾ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಪಾಠಶಾಲೆ ಅಂತ ಮಾಡ್ತಾ ಇದ್ದೀನಿ ಈಗ, ದೇವರ ಆಶೀರ್ವಾದದಿಂದ. ಈಗಾಗಲೇ ಒಂದ್ ಕಡೆ ಇದ್ದೆ, ಮಾರ್ಚ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ ಚಡಚಾಣದೊಳಗೆ. ಎಲ್ಲಿ ಲೊಕೇಶನ್? ಚಡಚಾಣದೊಳಗೆ ಮಾಡ್ತಾ ಇದ್ದೀನಿ ಹ್ಮ್, ಹ್ಮ್. ಬಿಜಾಪುರ್ ಕಡೆ. ಆ ಕಡೆ ಈ ಒಂದು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಂದೆ ಚೆನ್ನಾಗಾದ್ರೆ ಎಲ್ಲ ನಿಮ್ಮೆಲ್ಲ ಪ್ರೀತಿ ಕನ್ನಡಿಗರ ಆಶೀರ್ವಾದ, ಖಂಡಿತ. ಇಂಟರ್ವ್ಯೂ ನೋಡೋರು ಏನಾದ್ರೂ ಬಿಜಾಪುರ ಚಡ್ಚಣ್ಣು ಆ ತರ ಕಡೆ ಇದ್ರೆ ಖಂಡಿತ ನಮ್ಮ ಕಮೆಂಟ್ ಅಲ್ಲಿ ಹೇಳಿ ಮಾತಾಡುವ, ಖಂಡಿತ. ಕ್ಲಾಸ್ ಮಾಡುವ. ನಮ್ ಗುರುಗಳು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ನನ್ಗೆಷ್ಟು ಗೊತ್ತು ಅಷ್ಟು ನಾನು ಕಲ್ಸಕ್ ಟ್ರೈ ಮಾಡ್ತಾ ಇದ್ದೀನಿ, ಹೇಳ್ಕೊಡ್ತೀನಿ. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಎಷ್ಟು ಒಳ್ಳೇದ್ ಮಾಡ್ಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಕ್ಕೂ ಟೈಮ್ ಇರಬಾರ್ದು, ಅಷ್ಟೊಂದು ಒಳ್ಳೇದ್ ಮಾಡ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಈ ಮಾತು ರವಿ ಬಸ್ರೂರ್ ಸರ್ ಹೇಳ್ತಾರೆ ಒಂದ್ ಶೋ ಅಲ್ಲಿ. ಅವರು ತುಂಬಾ ಕಷ್ಟಪಟ್ಟು ಬಂದಿರೋದು. ರವಿ ಬಸ್ರೂರ್ ಸರ್ ಆಗಿರ್ಲಿ, ಅಜನೀಶ್ ಸರ್ ಆಗಿರ್ಲಿ, ಅರ್ಜುನ್ ಸರ್ ಆಗಿರ್ಲಿ, ಹರಿಕೃಷ್ಣ ಸೋರು, ಸಾಧು ಕೋಕಿಲಾ ಸೋರು, ಅವರೆಲ್ಲ ಕಷ್ಟಪಟ್ಟು ಬಂದಿದ್ದಾರೆ. ಎಷ್ಟೊಂದು ಇಷ್ಟಪಟ್ಟು ಕನ್ನಡ ಇಂಡಸ್ಟ್ರಿಗೆ ಅದ್ಭುತವಾದ ಹಾಡು ಕೊಟ್ಟವ್ರೆ. ಅವರು ಹಿಂಗ್ ಹೇಳ್ತಾರೆ, ಹಂಗೆ ನಾವು ನಡ್ಕೊಂಡು. ಆಮೇಲೆ ನಮ್ಮ ಹಂಸಲೇಖ ಮಹಾಗುರುಗಳು ವಿಜಯ್ ಪ್ರಕಾಶ್ ಸರ್ ಎಲ್ಲ ಅವರು ದೊಡ್ಡ ಲೆಜೆಂಡ್ರಿ, ನಮಗ್ ಗೊತ್ತಿರುವಂತ ಎಲ್ಲ ಸಿಂಗರ್ಸ್ ಹಿಂಗೆ ಕಷ್ಟಪಟ್ಟು ಬಂದಿದ್ದಾರೆ. ನಾವು ಕಷ್ಟಪಟ್ಟು ಎಲ್ರಿಗೂ ಅದ್ಭುತವಾದ ಹಾಡುಗಳನ್ನ ಕೊಡೋಣ. ದಯವಿಟ್ಟು ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಯಾವತ್ತೂ ಹಿಂಗೆ ಇರ್ಲಿ. ಖಂಡಿತ. ಎಲ್ಲ ಆಡಿಯನ್ಸ್ಗೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.